ಗಾಂಧಿ ನರೇಗಾ ಯೋಜನೆಯಡಿ ಸುಸ್ಥಿರ ಅಭಿವೃದ್ಧಿ ಮತ್ತು ಪರಿಸರ ಸಂರಕ್ಷಣಾ ಚಟುವಟಿಕೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು, ಜೂನ್ 5ರಿಂದ ಜೂನ್ 10, 2024ರವರೆಗೆ ಸ್ವಚ್ಛ ಹಸಿರು ಗ್ರಾಮವಾರ ಕಾರ್ಯಕ್ರಮದ ಪ್ರಯುಕ್ತ ಸೋಮವಾರ ತಾಲೂಕಿನ ಕಲ್ತಾವರಗೇರ ಗ್ರಾಮ ಪಂಚಾಯಿತಿ ದನಕನದೊಡ್ಡಿ ಗ್ರಾಮದ ಮಸೀದಿಯ ಆವರಣದಲ್ಲಿ ಐಇಸಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದ ಉದ್ದೇಶಿಸಿ ಕುರಿತು ತಾಲೂಕಾ ಐಇಸಿ ಸಂಯೋಜಕ ದೇವರಾಜ್ ಪತ್ತಾರ್ ಮಾತನಾಡಿ, ಪ್ರತಿ ಗ್ರಾಮದಲ್ಲಿ ಸ್ವಚ್ಛತೆ ಹೊಂದಬೇಕಾದರೆ ಪ್ರತಿ ಕುಟುಂಬದಿಂದ ಸ್ವಚ್ಛತೆಯ ಪರಿಕಲ್ಪನೆ ಮೂಡಿ ಬರಬೇಕು. ನಮ್ಮ ಸುತ್ತಮುತ್ತಲೂ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು. ಜಗತ್ತಿನಲ್ಲಿ ನಾವು ಎಲ್ಲಾ ವಸ್ತುಗಳನ್ನ ಕೊಂಡುಕೊಳ್ಳಬಹುದು, ಆದರೆ ಆರೋಗ್ಯವನ್ನ ನಾವು ಹಣದಿಂದ ಖರೀದಿಸಲು ಸಾಧ್ಯವಿಲ್ಲ. ಆರೋಗ್ಯದ ಬಗ್ಗೆ ಗಮನ ಹರಿಸದೇ ಇದ್ದಲ್ಲಿ ನಾವು ದುಡಿದ ಹಣವನ್ನ ಖರ್ಚು ಮಾಡಿದರೂ ಸಾಲದು. ಜಾಬ್ ಕಾರ್ಡ್ ಹೊಂದಿದವರು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿ ರೂಪಾಯಿ 11,000 ವೆಚ್ಚದಲ್ಲಿ ಬಚ್ಚಲು ಗುಂಡಿ ನಿರ್ಮಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಆಮೇಲೆ ಇದು ನಾವು ಎರೆಹುಳು ತಟ್ಟೆಯನ್ನ ಇದು ನಮ್ಮ ಅನುಕೂಲಕ್ಕೆ ಮಾಡಿಕೊಟ್ಟಿದ್ದಾರೆ ಕೃಷಿ ಇಲಾಖೆಯಿಂದ. ಆದರೂ ಉದ್ಯೋಗಕರ್ತರನ್ನು ಕೈ ಜೋಡಿಸಿದೆ. ಇದು ನಮ್ಮ ತೋಟದಲ್ಲಿ ಗೊಬ್ಬರ ಇದನ್ನೇ ಬಳಸ್ತಕ್ಕಂಥದ್ದು. ನಾವು ರೈತರು ಇದನ್ನ ಬಳಸ್ತೀವಿ. ಇದರಿಂದ ಮಾವು, ತೆಂಗು, ಆಮೇಲೆ ಮೆಣಸಿನ ಗಿಡ, ಟೊಮಾಟೊ ಇಂಥವೆಲ್ಲ ತೋಟದೊಳಗೆ ಮಾಡ್ಕೊಂಡು ಇದೇ ಗೊಬ್ಬರ ಕೊಟ್ಟು ಬೆಳೆಸಿದ್ರಿ. ನ್ಯಾಚುರಲ್ ಬೆಳೆಯನ್ನು ಬೆಳಿತೀವಿ. ಗಿರೀಶ್ ರೆಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ತಾಲೂಕಿನ ಗಿಣಿಗೇರ ಗ್ರಾಮದಿಂದ ಗಬ್ಬೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಸಂಪೂರ್ಣ ಹಾಳಾಗಿದ್ದು, ಸಾಕಷ್ಟು ಬಾರಿ ನಾಗರಿಕರು ಮನವಿ ಮಾಡಿದ್ದರೂ ಸಹ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಸರ್ಕಾರಿ ಬಸ್ ಒಂದು ಕಂದಕಕ್ಕೆ ಉರುಳಿದ್ದು, ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿರುವುದಿಲ್ಲ. ಸಂಪೂರ್ಣವಾಗಿ ಹಾಳಾಗಿರುವ ರಸ್ತೆಯನ್ನ ಕೂಡಲೇ ಡಾಂಬರೀಕರಣ ಮಾಡಬೇಕು ಎಂದು ಗಿಣಿಗೇರ ನಾಗರಿಕರ ಹೋರಾಟ ಸಮಿತಿ ಆಗ್ರಹಿಸಿದೆ. ಗಿಣಿಗೇರ ಮಾರ್ಗವಾಗಿ ಗಬ್ಬೂರ, ಹಾಲಹಳ್ಳಿ, ಕಲ್ತಾವರಗೇರ ಹಾಗೂ ಕುಕನಪಳ್ಳಿ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿ ತಲುಪುವುದು. ಈ ರಸ್ತೆಯು ಸಂಪೂರ್ಣ ಹಾಳಾಗಿದ್ದು, ದೊಡ್ಡ ದೊಡ್ಡ ಗುಂಡಿಗಳಿಂದ ಕೂಡಿದೆ. ರಸ್ತೆಯನ್ನ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವೇ ಪ್ರಾರಂಭಿಸಿ ಡಾಂಬರೀಕರಣ ಮಾಡಬೇಕು ಎಂದು ಹಲವಾರು ಬಾರಿ ಸಂಬಂಧಪಟ್ಟ ಶಾಸಕರು ಮತ್ತು ಅಧಿಕಾರಿಗಳಿಗೆ ಮನವಿ ಮಾಡಿದರೂ ಸಹ ಯಾವುದೇ ಕ್ರಮವನ್ನು ಕೈಗೊಳ್ಳದಿರುವುದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಗೆಳೆಯರ ನಾಗರಿಕರ ಹೋರಾಟ ಸಮಿತಿಯ ಸದಸ್ಯರು ತಿಳಿಸಿದರು. ಸುತ್ತಮುತ್ತಲಿನ ಹಳ್ಳಿಗಳಿಂದ ಕೇಂದ್ರ ಸ್ಥಾನಗಳಲ್ಲಿರುವ ಗಿಣಿಗೇರ ಗ್ರಾಮದಲ್ಲಿ ದಿನೇ ದಿನೇ ಜನಸಂದಣಿ ಹೆಚ್ಚುತ್ತಿದ್ದು, ಗಿಣಿಗೇರದಲ್ಲಿರುವ ಕಾರ್ಖಾನೆಗಳಿಗೆ ಹತ್ತಿರದ ಕುಟುಗನಹಳ್ಳಿ, ಗಬ್ಬೂರು, ಹಾಲಹಳ್ಳಿ, ಕಲ್ತಾವರಗೇರದಿಂದ ಕೆಲಸಕ್ಕೆ ಎಂದು ದ್ವಿಚಕ್ರ ವಾಹನದಲ್ಲಿ ಆಗಮಿಸುವ ಕಾರ್ಮಿಕರು ಎಷ್ಟೋ ಬಾರಿ ರಸ್ತೆಯಲ್ಲಿರುವ ಗುಂಡಿಗಳಲ್ಲಿ ಬಿದ್ದು ಕೈಕಾಲು ಮುರಿದುಕೊಂಡು ಆಸ್ಪತ್ರೆಗೆ ಸೇರುವಂತಹ ಪರಿಸ್ಥಿತಿ ಎದುರಿಸಿದ್ದಾರೆ. ಕಂಪನಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ತಮ್ಮ ಕೆಲಸದ ಪಾಳೆಯ ಕೆಲಸ ಮುಗಿಸಿಕೊಂಡು ರಾತ್ರಿ ವೇಳೆ ಮನೆ ಸೇರುವಾಗ ಅವರ ಗೋಳು ಕೇಳುವವರೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕೂಡಲೇ ರಸ್ತೆ ಡಾಂಬರೀಕರಣ ಕಾರ್ಯ ಪ್ರಾರಂಭಿಸಬೇಕು. ಇಲ್ಲವಾದಲ್ಲಿ ಗಿಣಿಗೇರ ಗಬ್ಬೂರ ರಸ್ತೆ ಬಂದ್ ಮಾಡಿ ಹೋರಾಟ ಮಾಡಲಾಗುವುದು ಎಂದು ಗಿಣಿಗೇರ ನಾಗರಿಕರ ಹೋರಾಟ ಸಮಿತಿ ಸಂಚಾಲಕ ಶರಣುಗಡ್ಡಿ ವರದಿಗಾರರಿಗೆ ತಿಳಿಸಿದರು. ಗಿರೀಶ್ ಹಿರೇಮಠ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕೊಪ್ಪಳ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಾ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ಕೂಲಿ ಕಾರ್ಮಿಕರು ಪ್ರತಿಭಟನೆಯನ್ನು ನಡೆಸಿದರು. 36 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಹುತೇಕ ಗ್ರಾಮ ಪಂಚಾಯಿತಿ ಪಿಡಿಒಗಳು ಕೂಲಿ ಕೆಲಸ ನೀಡದೆ ಸತಾಯಿಸುತ್ತಿದ್ದಾರೆ. ಕೂಲಿ ಕೆಲಸ ಮಾಡಿದ ಕೂಲಿ ಕಾರ್ಮಿಕರಿಗೆ ಸಮರ್ಪಕವಾಗಿ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ. ಶೀಘ್ರದಲ್ಲಿಯೇ ಕೂಲಿ ಹಣ ಪಾವತಿ ಮಾಡದೇ ಇದ್ದಲ್ಲಿ ಉಗ್ರ ಹೋರಾಟವನ್ನ ಸಹ ಮಾಡಲಾಗುವುದು ಎಂದು ಆರ್.ಕೆ. ದೇಸಾಯಿ ಹೇಳಿದರು. ಶಂಕರ್ ಪತ್ತರ್, ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಈ ನಮ್ಮಲ್ಲಿ ಏನಂತ ದುಡಿಯೋರಿಗೆ ಬೆಲೆ ಇಲ್ದಾಗಿದೆ. ಯಾಕಂದ್ರೆ ದುಡಿದಾರ್ದರು ಫುಲ್ ಪಗಾರ ತೊಗೊತಾರೆ, ನಾವು ಕೆಲಸ ಮಾಡಿದ್ರೂ ಕಡಿಮೆ ಪಗಾರ ತೊಗೊಳ್ತಾರೆ. ಅದಕ್ಕಾಗಿ ಅಷ್ಟು ಅಲ್ಲದೆ ಮತ್ತೇನೋ ನಿಮ್ಮದು ತಪ್ಪೈತೆ, ನಿಮ್ಮ ತಪ್ಪೈತೆ ಅಂತಲೇ ಹೇಳಿದ್ರು. ನಾವು ಇಲ್ಲಿವರೆಗೆ 6 ಕೊಟ್ಟು 5-6 ತಿಂಗಳಾಯ್ತು. ಈ ಕೆಲಸ ಕೊಟ್ರೆ ದುಡಿಯೋರ ಕೆಲಸ ಮೇನ್ ಇದ್ದಾರ್ದೇ ಕೊಟ್ಟಿಲ್ಲರಿ ಅವರು. ಅದಕ್ಕಾಗಿ ಇವತ್ತು ಅದು ಇಲ್ಲಿ ಪಂಚಾಯತಿಗೆ ಕೇಳಕ್ಕಂತ ಬಂದಿ ನಾವು. ಅವ್ರು ಏನು ಹೇಳ್ತಾರಂದ್ರೆ, ಇಲ್ಲ ನಿಮ್ದು ತಪ್ಪೈತೆ, ನಿಮ್ದು ಏನು ತಪ್ಪೈತೆ ಅಂತ ಬೇಕಲ್ರಿ. ಅವ್ರಿಗೆ ಹೇಳಿದ್ರೆ ಆಧಾರ್ ಕಾರ್ಡ, ರೇಷನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಹೊಸು ಬೇಕಂದ್ರೆ ಹೊಸು ತಂದ್ರೂ ಇನ್ನೂ ನಮಗೆ ಕೆಲಸ ಬಂದಿಲ್ಲ. ಈ ದುಡಿಯೋರಿಗೆ ನೋಡಿ ಖಾಲಿ ಕೊಡ್ಬೇಕಾಯ್ತಿಲ್ಲಿ. ಈ ಬರಗಾಲ ಅಂದ್ರೆ ಏಪ್ರಿಲ್ ಮೇದಾಗ ಕೊಡ್ಬೇಕಾಯ್ತು ಕೆಲಸ, ಇನ್ನೂ ಕೊಟ್ಟಿಲ್ಲ.
ಈಗ ಕೊಟ್ಟಾರ ಮಳೆಗಾಲಕ್ಕೆ ಅದನ್ನು ಕೆಲಸ ಇನ್ನು ಈ ನಾಳೆ ಮುಂದಿನ ತಿಂಗಳು ನಾಳೆ ಬುಧವಾರ 22ನೇ ತಾರೀಕಿಗೆ ಕೊಟ್ಟಾರ ಕೆಲಸ. 22ಕ್ಕೆ ಹೋಗೋದು ಇನ್ನು ಹೋಗೋದ್ರಿ. ಈಗ ಅದಕ್ಕಾಗಿ ನಿನ್ನ 22ಕ್ಕೆ ಹೋಗ್ಬೇಕಾಯ್ತು. ಇವ್ರಿಗೆ ಮತ್ತು ಇವ್ರಿಲ್ದ ಬಿಟ್ಟು ಹೆಂಗೆ ಹೋಗ್ಬೇಕಂತೇಳಿ ಇಷ್ಟು ಜನರು ನಾವು ಅವ್ರಿಗೆ ಕೆಲಸ ಕೊಡ್ಬೇಕಂತ ಕರ್ಕೊಂಡು. ಯಾಕೆ ಇವ್ರಿಗೆ ಕೆಲಸ ಕೊಟ್ಟಿಲ್ಲ ಅವರು? ಅದೇ ಅದು ನಿಮ್ದು ಏನೋ ತಪ್ಪೈತೆ ಅಂತೇಳಿ ಎಲ್ಲ ಕೊಟ್ಟಿವಿ ನಾವು ಡಾಕ್ಯುಮೆಂಟ್ಸ್. ಕೊಟ್ಟರೂ ಕೊಟ್ಟಿಲ್ಲ ಅವರು. ಅದಕ್ಕೆ ಡಾಕ್ಯುಮೆಂಟ್ಸ್ ತಂದುಬಿಟ್ಟಿವಿ ಇವತ್ತು. ಅದನ್ನು ನೋಡಿ ಕೊಡುವ ಐಡಿ ಇದ್ದವ್ರು ಇವ್ರು ಕೆಲಸ ಮಾಡ್ಯಾರ. ಇವರು ಆಲ್ರೆಡಿ ಕೆಲಸ ಮಾಡ್ಯಾರ. ಇದೇ ಫಸ್ಟ್ ಎಣ್ಣೆ ಮಾರೋದು ಎಲ್ಲ ಆಲ್ರೆಡಿ ಕೆಲಸ ಮಾಡಿದಾರೆ ಇವರು. ಹೋಸಲ ಮಾಡೈತಿ. ಈಗ ಒಂದು 4 ತಿಂಗಳು 5 ತಿಂಗಳು ಕೊಟ್ಟೆ ಕೆಲಸ ಮಾಡ್ಯಾರ ಅವರು. ಈ ಸರಿ ಬಂದಿಲ್ಲ. ಬಾಗಲಕೋಟೆ ನಗರದ ಗೌರಿಶಂಕರ್ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಉಷು ಸಂಸ್ಥೆಯ ಹಾಗೂ ರಾಷ್ಟ್ರೀಯ ಸಂಸ್ಥೆಯ ವತಿಯಿಂದ 4 ದಿನಗಳ ದಕ್ಷಿಣ ಭಾರತ ಜೂನಿಯರ್ ಮಹಿಳಾ ಕ್ರೀಡಾಕೂಟ ನಡೆಯುತ್ತಿದೆ. ದಕ್ಷಿಣ ಭಾರತದ ಉಷು ಕ್ರೀಡಾಕೂಟಕ್ಕೆ ಮಾಜಿ ಶಾಸಕ ಚರಂತಿಮಠ್ ಚಾಲನೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿರುವ ಉಷು ಕ್ರೀಡಾಕೂಟವಾಗಿರುವ ಜೊತೆಗೆ ಮಹಿಳೆಯರ ಆತ್ಮರಕ್ಷಣೆಗೆ ತುಂಬಾ ಸಹಕಾರಿಯಾಗಿದೆ. ಇಂತಹ ಆಧುನಿಕ ಯುಗದಲ್ಲಿ ಮಹಿಳೆಯರಿಗೆ ಕ್ರೀಡೆಯ ಜೊತೆಗೆ ಆತ್ಮರಕ್ಷಣೆಗೂ ಸಹಕಾರಿಯಾಗುತ್ತದೆ. ಖೇಲೋ ಇಂಡಿಯಾ ಅಭಿಯಾನದಡಿ ರಾಜ್ಯ ಉಷು ಸಂಸ್ಥೆ ಹಾಗೂ ರಾಷ್ಟ್ರೀಯ ಉಷು ಸಂಸ್ಥೆ ಸಹಯೋಗದಲ್ಲಿ ಜೂನಿಯರ್, ಸಬ್ ಜೂನಿಯರ್, ಸೀನಿಯರ್ ಮಹಿಳಾ ಕ್ರೀಡಾಕೂಟ ಆಯೋಜಿಸಲಾಗಿದೆ. 3 ದಿನಗಳ ಕಾಲ ನಡೆಯುವ ಕ್ರೀಡಾಕೂಟದಲ್ಲಿ ಅಂಡಮಾನ್ ನಿಕೋಬಾರ್, ಗೋವಾ, ಕರ್ನಾಟಕ, ಪಾಂಡಿಚೇರಿ, ತಮಿಳುನಾಡು ಹಾಗೂ ರಾಜ್ಯಗಳ 500 ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ. ಬರುವ ಸೆಪ್ಟೆಂಬರ್ 22ರಂದು ಬ್ರೂನಿ ದೇಶದಲ್ಲಿ ವಿಶ್ವ ಜೂನಿಯರ್ ಉಷು ಚಾಂಪಿಯನ್ಶಿಪ್ ಜರುಗಲಿದೆ ಎಂದು ತಿಳಿದುಬಂದಿದೆ. ಗ್ರಾಮೀಣ ಭಾಗದ ಕ್ರೀಡಾಕೂಟಗಳನ್ನು ಪ್ರೋತ್ಸಾಹಿಸಲು ಪ್ರಧಾನಮಂತ್ರಿ ಮೋದಿಯವರು ಖೇಲೋ ಇಂಡಿಯಾ ಸಂಸ್ಥೆ ಆರಂಭಿಸಿದ್ದಾರೆ. ಹಾಗಾಗಿ ಉಷು ಕ್ರೀಡೆಗೆ ಇನ್ನಷ್ಟು ಪ್ರೋತ್ಸಾಹ ದೊರಕುವುದು ಅವಶ್ಯಕವಾಗಿದೆ ಎಂದು ಮಾಜಿ ಶಾಸಕ ಚರಂತಿಮಠ್ ಅಭಿಮತವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಜಾನಕಿ ಕೆಎಂ ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ನ್ಯೂಸ್ ಬ್ಯೂರೋ, ಬಾಗಲಕೋಟೆ. ಪ್ರಚಾರವಾಗಿ ಹೆಚ್ಚು ದೇಶದ ತುಂಬೆಲ್ಲ ಇದು ಬೆಳೆಯಲಿ ಅಂತ ಹೇಳಿ ಹಾರೈಸಿ, ಇಂಥ ಒಂದು ದಕ್ಷಿಣ ಭಾರತದ 10 ರಾಜ್ಯಗಳಿಂದ ಬಂದಿರುವಂಥ ಈ ಕ್ರೀಡಾಪಟುಗಳನ್ನು ಅಭಿನಂದಿಸಿ ಅವರಿಗೆ ಒಳ್ಳೆಯ ಭವಿಷ್ಯ ಸಿಗಲಿ. ಇದರ ಮುಖಾಂತರ ಅವರಿಗೆ ನಮ್ಮ ದೈಹಿಕ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವಂಥ ಶಕ್ತಿಯು ಕೂಡ ಬಗೆಯಲ್ಲಿ ಹಾರೈಸಿ ಎಲ್ಲರಿಗೂ ಕೂಡ ಶುಭ ಹಾರೈಕೆ ಮಾಡಿ ಮಾತಿಗೆ